ಮೈಸೂರಿನ ಪಬ್ನಲ್ಲಿ ಬಿಲ್ ವಿಚಾರಕ್ಕೆ ಗಲಾಟೆಯಾಗಿದೆ. ಪಾರ್ಟಿ ಬಳಿಕ ಪಬ್ ಮ್ಯಾನೇಜರ್ ಜೊತೆ ಜಗಳವಾಗಿರುವಂತಹದ್ದು. ಅಗ್ರಹಾರದಲ್ಲಿರುವ ಸಿಪಾಯಿ ಗ್ರ್ಯಾಂಡೆ ಪಬ್ನಲ್ಲಿ ಈ ಘಟನೆ ನಡೆದಿದೆ. ಪಾರ್ಟಿ ಬಳಿಕ ಪಬ್ ಮ್ಯಾನೇಜರ್ ಜೊತೆ ಜಗಳವಾಗಿರುವಂತಹ ಘಟನೆ ನಡೆದಿದೆ. ಅಗ್ರಹಾರದಲ್ಲಿರುವಂತಹ ಸಿಪಾಯಿ ಗ್ರ್ಯಾಂಡೆ ಪಬ್ನಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಎಣ್ಣೆ ಪಾರ್ಟಿಗೆ 15,000 ಬಿಲ್ ಮಾಡಿದ 7 ಮಂದಿ ಟೀಮ್ ಇಲ್ಲಿ ಗಲಾಟೆ ಮಾಡಿದೆ. ಬಿಲ್ ಕೇಳಿದಕ್ಕೆ ಮಾತಿಗೆ ಮಾತು ಬೆಳೆದು ಇಲ್ಲಿ ಗಲಾಟೆಯಾಗಿರುವಂತಹದ್ದು. ಮ್ಯಾನೇಜರ್ ಕುತ್ತಿಗೆಯಲ್ಲಿದ್ದಂತಹ 23 ಗ್ರಾಮದ ಚಿನ್ನ ಇಲ್ಲಿ ದರೋಡೆ ಮಾಡಲಾಗಿದೆ. ನಜರ್ಬಾದ್ನ 7 ಮಂದಿ ಯುವಕರ ಗ್ಯಾಂಗ್ ಇಲ್ಲಿ ಹಲ್ಲೆ ಮಾಡಿದೆ. ಪಬ್ನಲ್ಲಿನ ಗಲಾಟೆ ದೃಶ್ಯಾವಳಿ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹದ್ದು. ಈ ಕುರಿತು ಕೆಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಲ್ ವಿಚಾರಕ್ಕೆ ಇಲ್ಲಿ ಪಬ್ನಲ್ಲಿ ಗಲಾಟೆ ಆಗಿರುವಂತಹದ್ದು. ಮೈಸೂರಿನಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಅಗ್ರಹಾರದಲ್ಲಿರುವಂತಹ ಸಿಪಾಯಿ ಗ್ರ್ಯಾಂಡೆ ಪಬ್ನಲ್ಲಿ ಈ ಘಟನೆ ನಡೆದಿದೆ. ಎಣ್ಣೆ ಪಾರ್ಟಿಗಂತ ಬಂದಿದ್ರು 7 ಮಂದಿ. ಈ ಸಂದರ್ಭದಲ್ಲಿ ಬಿಲ್ ವಿಚಾರಕ್ಕೆ ಗಲಾಟೆಯಾಗಿದೆ. ಪಬ್ನ ಮ್ಯಾನೇಜರ್ ಚೈನ್ ಕಿತ್ತು ಇಲ್ಲಿ ದರೋಡೆ ಮಾಡಿ ಗಲಾಟೆ ಮಾಡಿರುವಂತಹದ್ದು. ಸೋಮಶೇಖರ್ ಅಂತ ಸ್ಮ್ಯಾಶ್ ಬ್ಲೂನ ಮಾಲೀಕ. ನಾವು ಸುಮಾರು 12 ವರ್ಷದಿಂದ ಹಾಸ್ಪಿಟಾಲಿಟಿ ಬಿಸ್ನೆಸ್ ಅಲ್ಲಿ ಇದ್ದೀವಿ. ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ತುಂಬಾನೇ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಸರ್ವಿಸ್ ಟೀಮ್ನ ಕರ್ಕೊಂಡ್ಬಂದು ತುಂಬಾನೇ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಸಮಸ್ಯೆಗಳು, ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇದ್ರೂ ಪ್ರೈಸ್ ಹೈಕಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆ ಇದ್ರೂ ನಾವು ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಇಂಥ ಸಮಯದಲ್ಲಿ ಈ ಥರ ಕೆಲವರು ಎಲ್ಲರೂ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮೈಸೂರಿನಲ್ಲಿ ಪಬ್ನಲ್ಲಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ. ಇದೀಗ ಈ ಕುರಿತು ಕೆಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ, ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು? ರಾಘವೇಂದ್ರ. ಸುರಭಿ, ಇದು ನಿನ್ನೆ ರಾತ್ರಿ ನಡೆದಂತ ಘಟನೆ. ಏನಿನ ಮೈಸೂರಿನ ಅಗ್ರಹಾರ ವೃತ್ತದ ಸಮೀಪ ಇರತಕ್ಕಂತ ಏನು ಸಿಪಾಯಿ ಗ್ರ್ಯಾಂಡೆ ಹೋಟೆಲ್ ಏನಿದೆ, ಆ ಹೋಟೆಲ್ನ ಪಬ್ನಲ್ಲಿ ಸುಮಾರು ಒಂದು 7-8 ಮಂದಿ ಗ್ಯಾಂಗ್, ಒಂದು ಯುವಕರ ಗ್ಯಾಂಗ್ ಪಾರ್ಟಿ ಮಾಡ್ತಾರೆ. ಆ ಪಾರ್ಟಿ ಮಾಡಿದ ನಂತರ ಸುಮಾರು ಒಂದು 15,000 ರೂಪಾಯಿಯಷ್ಟು ಬಿಲ್ ಆಗಿರುತ್ತೆ. ಬಿಲ್ ಆದ ಬಳಿಕ ಸಹಜವಾಗಿ ಅಲ್ಲಿಯ ಸಿಬ್ಬಂದಿ ಆ ಬಿಲ್ನ ಕ್ಲೇಮ್ ಮಾಡ್ಲಿಕ್ಕೆ ಅಂತೇಳಿ ಅವ್ರ ಹತ್ರ ಹೋದಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಹೊರಗಡೆ ನಾವು ಕಾರ್ಡ್ ನಲ್ಲಿ ಪೇ ಮಾಡ್ತೀವಿ ಅಂತೇಳಿ ಹೊರಗಡೆ ಕರ್ಕೊಂಡು ಹೋಗಿ ಅಲ್ಲಿ ಆ ಪಬ್ ಮ್ಯಾನೇಜರ್ ಅಲ್ಲಿದ್ದಂತ ಸಿಬ್ಬಂದಿ ಮತ್ತು ಪಬ್ ಮ್ಯಾನೇಜರ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಉಳಿದಂತೆ ಇದ್ದಂತ ಎಲ್ಲ ಇವರು ಸಿಬ್ಬಂದಿಗಳು ಕೂಡ ಯುವಕರನ್ನ ತಡೆದು ಆ ಹಲ್ಲೆ ಆಗೋದನ್ನ ತಡಿಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಪಬ್ ಮಾಲೀಕ್ ಮ್ಯಾನೇಜರ್ ಇದ್ರು, ಅವರ ಕುತ್ತಿಗೆನಲ್ಲಿದ್ದಂತ 23 ಗ್ರಾಂ ಚಿನ್ನದ ಸರ ಕೂಡ ಅಲ್ಲಿ ಆ ಒಂದು ಗಲಾಟೆನಲ್ಲಿ ಕಳೆದೋಗ್ತದೆ. ಪಬ್ ಮ್ಯಾನೇಜರ್ ವಿನಯ್ ಮೇಲೆ ಮನ ಬಂದಂತೆ ಕೂಡ ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ಕೆಆರ್ ಪೊಲೀಸ್ನವರು ಕೂಡ ದೂರು ದಾಖಲು ಮಾಡಿದ್ದಾರೆ. ಇದು ಸಿಸಿಟಿವಿ ಫುಟೇಜ್ ಏನೇ ಇತ್ತು, ಆ ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ಏನು ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಪೊಲೀಸ್ನವರು ಕೂಡ 7-8 ಮಂದಿ ಏನಿದ್ರು ಗ್ಯಾಂಗ್ನವರು ಸಿಕ್ಕಾಪಟ್ಟೆ ಕುಡಿದು ದಂಧಲೆ ಮಾಡದಂತ ಯುವಕರೇನಿದ್ದಾರೆ ಅವ್ರನ್ನ ತಲೆ ಮರೆಸ್ಕೊಂಡಿದ್ದಾರೆ. ಅವ್ರನ್ನ ಸೆರೆ ಹಿಡಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ.